ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ಈಗ 7 ಗಂಟೆ ಆಗಿದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ನಿಯರ್ ಬೈ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಭಜನೆನೂ ಇರುತ್ತೆ, ಹಾಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಮನೇಲಿ ಇದ್ದು ಬೇಜಾರು ಆಗಿ ಏನೋ ಒಂಥರ ಚಿಂತೆ. ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗಾಗುತ್ತೆ. ನಾನು ದೇವ್ರ ಹತ್ರ ಏನು ಕೇಳಲ್ಲ, ನನಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ. ಕಷ್ಟ ಕೊಡು ಅಂದರೆ ಅದನ್ನ ಬರ್ಸೋ ಶಕ್ತಿ ಸೊಮ್ತೆಗೆ ಅದ್ರ ಜೊತೆ ಕೊಡು. ನಾವು ಎಷ್ಟೇ ಕಷ್ಟ ಬರಲಿ ಅದನ್ನ ತಡ್ಕೊಳೋ ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಗುಡಿಗೆ ಹೋಗಿ ಈಗ ತಾನೇ ಬಂದ್ವಿ. ಈಗ ಅವಲೇ 9 ಗಂಟೆ ಆಗಿದೆ. ಗುಡಿಯಲ್ಲಿ ಪ್ರಸಾದ ಕೊಟ್ಟರು. ಬೇಗ ಬೇಗ ತಿಂದು ರಾತ್ರಿದ ಅಡುಗೆ ಮಾಡ್ಬೇಕಿನ್ನು. ಅವಳು 9 ಗಂಟೆ ಆಗಿದೆ. ನಮ್ಮ ಬೇಬಿ ನೋಡ್ರಿ, ತಿಂದು ಇದನ್ನ ಕೊಡತ್ತಿಯಲ್ಲ, ತಿಂದು ಇದನ್ನ ಕೊಡ್ತೀನಿ ಹಂಗ. ಹಾಂ, ನಿನ್ನ ಡ್ರೆಸ್ಸಿಗೆ ನೀನು ಹೂಕು ಮ್ಯಾಚಿಂಗ್ ಆಗಿತ್ತಲ್ಲ. ನೀ ಏನು ಮಾಡ್ತಿ? ಈಗ ಸಿಪ್ಪಿ ನಂಗೆ ಕೊಟ್ರೆ ನಾನು ಸಿಪ್ಪಿ ತಿನ್ಬೇಕಾ? ಏನು ಮಾಡಬೇಕು? ಹಸಿಬೇಕಾ? ಬನ್ನಿ, ಫಸ್ಟ್ ಟೈಮ್ ಮುದ್ದೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಮ್ಮನೇಲಿ ನಂಗೆ ಮಾಡೋಕ್ಕೆ ಬರಲ್ಲ, ಅಮ್ಮ ಎಲ್ಲ ಮಾಡ್ತಿದ್ರು ಮೊದಲು. ನಾನಷ್ಟು ತಿನ್ನೋದು ಕಮ್ಮಿ. ಇವತ್ತೇನೋ ಮುದ್ದೆ ಮಾಡೋಣ ತಿನ್ನೋಣ ಅನ್ನಿಸ್ತು, ಹಾಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಅಕ್ಕನ ಫೋನ್ ಹಚ್ಚಿ ಕೇಳಿದೆ, ಈಗ ಮಾಡಬೇಕು ಅಂತ ಹೇಳಿದ್ದಾರೆ. ಇಟ್ಟಿದ್ದೀನಿ ನೀರು, ನೋಡೋಣ ಹೇಗೆ ಕರೆಕ್ಟ್ ಮಾಡ್ತೀನ ಇಲ್ಲ ಕಮೆಂಟ್ ಮಾಡಿ. ನಾವು ಜಾಸ್ತಿ ಚಪಾತಿನೇ ತಿಂತೀವಿ. ನನ್ನ ವಿಡಿಯೋದಲ್ಲಿ ನೋಡಿದರೆ ಜಾಸ್ತಿ ಚಪಾತಿ ಮಾಡಿದ್ದೀನಿ ಅಂತಲೇ ಹೇಳೋದು. ಫಸ್ಟ್ ಟೈಮ್ ಮುದ್ದೆ ಮಾಡ್ತಾಯಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಈ ಬೌಲಲ್ಲಿ 2 ಬೌಲ್ ತೊಗೊಂಡಿದ್ದೀನಿ. ನೀರು ಇಷ್ಟಿಟ್ಟಿನಿ, ಉಪ್ಪು ಹಾಕ್ಕೊಂಡಿನಿ. ಇದು ಒಂದು ಕುದಿ ಬಂದಿದೆ ಮುದ್ದೆ ಮಾಡೋಕ್ಕೆ. ಈಗ ಮೇಲೆ ಇಟ್ಟಾಕೊಂಡು ಒಂದು 10 ನಿಮಿಷ ಕುಚ್ಕೋಬೇಕು. ಹೇಳ್ತಿ ಈ ಮುದ್ದೆ ತಿರುವಾತಾಳ, ಅದು ಹೆಂಗೆ ತಿರುತ್ತಾಳ ನೋಡ್ರಿ. ಅದು ಹೇಳಲ್ಲ, ಫಸ್ಟ್ ಟೈಮ್ ಮಾಡತ್ತೀವಿ ಅಂತ. ಫಸ್ಟ್ ಟೈಮ್ ಅಂತಂದ್ರೆ ಅವ್ರವ್ವ ಕಲ್ಸಿದ್ದು ಅದು ಈಗ ಮಾಡತ್ತಾಳ. 8 ವರ್ಷ ನಮ್ಮವಲ್ಲ, ನಮ್ಮ ಅಕ್ಕ ಹೇಳ್ಯಾರ ಫೋನ್ನಾಗ, ಅದಕ್ಕೆ ಟ್ರೈ ಮಾಡತ್ತೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ, ತಿಂದು ಪ್ರಕಾಶ್ ಅವರು ಹೇಳ್ತಾರೆ. ಮುದ್ದೆ ಕೂಡಿಸ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷ ಅಳ್ಳಕ್ಕಿಡ್ತೀನಿ. ಮುದ್ದೆ ಆಯಿತು. ನಾವು ಮಾಡಿದ ವಿಧಾನ ಕರೆಕ್ಟ್ ಇತ್ತೋ ಇಲ್ಲೋ ಕಮೆಂಟ್ ಮಾಡಿ. ಈಗ ಇವ್ರು ಮಾಡಕತ್ರು. ಮುದ್ದೆ ಮಾಡ್ತೀವಮ್ಮ. ಇದೇನಿದು? ಯಾರ ಮೇಲೆ ಕಂಪ್ಲೇಂಟ್ ಹೇಳತ್ತಿ? ಭಯನ ಮೇಲೆ? ಹಾಂ, ಏನು ಮಾಡತ್ತಾರ ಭಯ್ಯ? ಇಟ್ಟು ಮಾಡತ್ತಿ. ಮುದ್ದೆ ಮಾಡ್ದಿಕ್ಕೆ ನಾನು, ಆದ್ರೆ ನನ್ನ ಗಂಡ ಏನು ಕ್ರೆಡಿಟ್ ತೊಗೊಳತ್ತಾನ. ಸ್ಮಾರ್ಟಾಗಿ ಮಾಡೋದಂತ. ಗಂಡ ಮುದ್ದೆ ಕಟ್ಟೋದು ನೋಡ್ರಿ. ಅದಕ್ಕೆ ಪ್ಲೇಟಾಗಿ ಮುದ್ದೆ ಕಟ್ಟಕ್ಕೆ ಬರಲ್ಲ ಅಂತ ಬುಟ್ಟಿನೂ ತೊಗೊಂಬಿಟ್ಟನ. ಬೇಬಿ ಪಪ್ಪ ಏನು ಮಾಡತ್ತಾರ? ಉಂಡೆ ಮಾಡತ್ತಾರ. ಎದುರು ಉಂಡೆ ಅದು. ಅಂತೂ ಇಂತೂ ಮುದ್ದೆ ಆಯಿತು, ಚೆನ್ನಾಗಿ ಬಂದಿದೆ. ತಿಂದ್ಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ಇವತ್ತು ಸ್ಪೆಷಲ್ ಏನು ಮಾಡ್ತಿದ್ವಿ? ಚಿಕನ್ ಸಾರು, ಗೋವಾ ಸ್ಟೈಲ್. ಇದು ಚಿಕನ್ ಸಾರಿಗೆ ಅಲ್ಲ, ಲಸೂನು, ಉಪ್ಪು, ಅರಶಿನ, ನಿಂಬೆಹಣ್ಣು ಹಾಕ್ತಾಯಿದ್ವಿ. ಇದಕ್ಕೆ ಇದು ಚಿಕನ್ ಡ್ರೈಗೆ ಉಪ್ಪು, ಅರಶಿನ, ಅಲ್ಲ, ಲಸೂನು, ನಿಂಬೆಹಣ್ಣು. ಓಕೆ, ನಮ್ಮ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕೊಬ್ಬರಿ,
ಈರುಳ್ಳಿ, ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಮಸಾಲೆ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಗರಂ ಮಸಾಲೆ ಹಾಕ್ಕೊತೀನಿ, ಹಾಗಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟೇ. ಈಗ ಮಸಾಲೆ ಹುರ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಹುರ್ಕೊಳ್ಳೋಣ, ಚೆನ್ನಾಗಾಗುತ್ತೆ. ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಕಾಳು, ಜೀರಿಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಕಾಳು, ಜೀರಿಗೆ, ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಸಾರಿ, ನಾವು ಒಣಮೆಣ್ಸಿಕಾಯಿ ತೋರಿಸಿದ್ದಿಲ್ಲ ಆವಾಗಲೇ ಮಸಾಲೆಲಿ. ಒಂದು 7ರಿಂದ 8 ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಆಗಿದೆ. ಈ ಕೊಬ್ಬರಿ ಹಾಕ್ಕೊತಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ. ಆಗಿದೆ ಇದು. ಇದನ್ನು ನಾವು ಕೊಬ್ಬರಿ ಸ್ಮೆಲ್ ಬರೋ ಮಟನೂ ಹುರ್ಕೊಂಡಿದ್ದೀನಿ ನಾನು. ಮಸಾಲಿನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಹಾಕ್ಕೊಳ್ಳಿ. ಮಸಾಲೆ ಇಷ್ಟು ಸಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದ್ಸಲ ಅಲ್ಲ ಲಸುಣ ಪೇಸ್ಟ್ ನಾನು ಇಟ್ಟಿದ್ದೆ ತಿನ್ನಕ. ಏನಿಟ್ಟಿದ್ದಿ ಪಪ್ಪಾಗ? ಅಲ್ಲ ಲಸುಣ ಪೇಸ್ಟ್ ಇಟ್ಟಿದ್ದೆ. ಹಾಂ, ಅಲ್ಲ ಹಾಕಿ ಏನಾಕಿ ಚಿಕನ್ ಸಾರು ನಾ ಮಾಡ್ತೀನಿ. ನಮ್ಮ ಮನೆಯವರು ಚಿಕನ್ ಡ್ರೈ ಮಾಡ್ತಾರೆ ಅಲ್ಲ. ಅಷ್ಟೇನು ಬರಲ್ಲ. ನಂಗೆ ಮಾಡೋಕ್ಕೆ ಬರಲ್ಲ, ಆದರೆ ಸಾರು ಒಂದು ಚೆನ್ನಾಗಿ ಮಾಡ್ತಾನೆ. ಹೌದಾ ಇಲ್ಲ? ಏನು ಸಾರು? ಚಿಕನ್ ಸಾರು ಮಾಡಲ್ಲ ದಿನ ಮಾಡಿದ್ವಿ ನಾವು ತಿಂತೇವೆ. ಓ ಇರತ್ತ. ನಂಗೆ ಚಿಕನ್ ಸಾರು ಮಾಡೋಕ್ಕೆ ಬರಲ್ಲ, ರಿಯಲಾಗಿ ಮಾಡೋಕ್ಕೆ ಬರಲ್ಲ. ಈಗ ಕಲ್ತಿದ್ದೀನಿ. ರಿಯಲ್ ಆಗಿ ಮಾಡಕ್ಕೆ ಬರಂಗಿಲ್ಲ. ನೀವು ಫಾರಿನ್ ಟೈಪ್ ಮಾಡ್ತೀನಿ. ನೀನು ಫಾರಿನ್ ಟೈಪ್ ಅಲ್ಲ, ಕನ್ನಡದಾಗೆ ಮಾಡ್ತೀನಿ. ದಬ್ರಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಉದ್ದಕ್ಕೆ ಹೆಚ್ಕೊಂಡಿರೋದು. ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋದು ಒಗ್ಗರಣೆ ಹಾಕ್ಕೊತಿದ್ದೀನಿ ನಾನು. 1 ಟೊಮೊಟೊ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡಿರೋದು. ಈಗ ಡ್ರೈ ಮಾಡೋಕ್ಕೆ ಎಣ್ಣೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಈಗ ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಆವಾಗಲೇ ಅರ್ದಿದ್ದು ಮಸಾಲೆ ಆ್ಯಡ್ ಮಾಡ್ಕೊತೀನಿ. ಒಂದು ಆನಿಯನ್ ಹಾಕ್ಕೊಂತಿದ್ದಾರೆ. 2 ಆನಿಯನ್. ಚಲೋದಂಗೆ ಕಟ್ಟಾಡಿಸ್ಕೊಂಡು ಒಂದು 10 ನಿಮಿಷ ಕುದಿಯಾಕಂಗೆ ಇಡಬೇಕು. ಚಲೋದಂಗೆ ಇಷ್ಟ. ಈಗ ಈರುಳ್ಳಿ ಬೆಂದಿದೆ, ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ವಿ. ನಾ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತೀನಿ. ಇದು ಚಿಕನ್ ಸಾರು ಕುದೀತಾ ಇದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಒಂದು ಸ್ವಲ್ಪ ಗರಂ ಮಸಾಲ, ಇದು ಗಾವಟಿ ಗರಂ ಮಸಾಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀವಿ. ಡ್ರೈ ಇದು ಚಿಕನ್ ಡ್ರೈ. ಈಗ ಸ್ವಲ್ಪ ಸೋಯಾ ಸಾಸು, ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಸಾಕ. ಇನ್ನು ಸ್ವಲ್ಪ ಚಿಕನ್ ಸಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲ, 1 ಸೆಕೆಂಡ್. 1 ಸ್ಪೂನ್ ಅಷ್ಟು ಗರಂ ಮಸಾಲೆ ಮನೆಯಾಗ ಮಾಡಿದ್ದು ಮಸಾಲೆನ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿದ್ದೀವಿ. 1/2 ಸ್ಪೂನಷ್ಟು ಖಾರ ಹಾಕಿರ್ತೀವಿ. मतलब ಮನುಷ್ಯರು ತಿನ್ನೋ ಥರ ಖಾರ ಜಾಸ್ತಿ ಹಾಕಿದ್ರೆ ಪಟ್ಟು ಉರಿತೀವಿ. ಇದು ನನ್ನ ಹೆಂಡತಿ ಕೊತ್ತಂಬರಿ ಸ್ವಚ್ಛ ಮಾಡತ್ತಾಳ, ನನ್ನ ಮಗಳು ಸ್ವಚ್ಛ ಮಾಡತ್ತಾಳ. ಇಬ್ಬಳಾರು.
ಇದು ನೋಡಿ ನನ್ನ ದೊಡ್ಡ ಮುಖ ಕಾಣೋದು ನಾನು ಹೆಂಡ್ತಿದ್ದು ರೇ ಬಡ. ಇದು ನನ್ನ ಹೆಂಡ್ತಿ ಟೇಸ್ಟ್ ಮಾಡ್ತಾಳ್ರಿ ಈಗ ಚಿಕನ್ ಮಾಡಿದ್ದು. ನಿನ್ನೆ ಅಂತ ಬೇರೆ ಅಂತೆಲ್ಲ ನೆಲಿರು ಚಲೋ ಆಗೈತೆ. ಇದು ಆಲ್ಮೋಸ್ಟ್ ಆಗಿದೆ ಚಿಕನ್ ಡ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಏನೋ ಒಂದು ಕಮ್ಮಿ ಬಿದ್ದಿದ್ದೈತೆ. ಅದಕ್ಕೆ ನಾನು ಹಾಕ್ತೇನೆ 1 ಸೆಕೆಂಡ್ ಅಷ್ಟೇ. ಏನಾಗ್ತಿ ತಡಿಯಮ್ಮ ಆಗಿಲ್ಲ ಅದು ಹಾಕ್ತೇನೆ 1 ಸೆಕೆಂಡ್ ತಡಕ. ಕೊತ್ತಂಬರಿ ಫಿನಿಶಿಂಗ್ ಟಚ್ ಹಾಕ್ಕೊಡ್ತೇನಮ್ಮ ಹಾಕ್ತೇನಲ್ಲೇ. ಚಿಕನ್ ಸಾರನ್ನು ಆಗಿದೆ. ಒಂದು 20 ನಿಮಿಷ ಸಾಕಲ್ಲ, ಒಂದು 20 ನಿಮಿಷ ಕುಚ್ಕೊಂಡ್ರೆ ಬಾಯ್ಲ್ ಮಾಡ್ಕೊಳಕಂದ್ರೆ ಒಂದು 20 ನಿಮಿಷ, ಬಾಯ್ಲ್ ಮಾಡ್ಕೊಂಡ್ರೆ ಒಂದು 10 ನಿಮಿಷ ಸಾಕು. ಚಿಕನ್ ಬಾಯ್ಲ್ ಮಾಡ್ಕೊಂಡ್ರೆ ಒಂದು 10 ನಿಮಿಷ ಕುಚ್ಕೊಳ್ಳಿ. ಚಿಕನ್ ಬಾಯ್ಲ್ ಮಾಡ್ಕೊಡ್ದೇನೆ ಮಾಡಿದರೆ ಒಂದು 20 ನಿಮಿಷ ಕುಚ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕ್ತೀವಿ. ಕೊತ್ತಂಬರಿ ಹಾಕಿ ಚಲೋ ತಂಗನ್ನ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಡ್ರೈ, ಚಿಕನ್ ಸಾರು. ರಾತ್ರಿ ಊಟಕ್ಕೆ ಏನೇನು ಮಾಡಿದ್ದೀವಿ ಅಂದರೆ ಬೇಬಿ ಚಿಕನ್ ತಿನ್ನತ ಚಲೋ ಆಗಿತ್ತೀವಮ್ಮ. ಚಿಕನ್ ಡ್ರೈ, ರಾಗಿ ಮುದ್ದೆ, ಚಿಕನ್ ಸಾರು, ಆಮೇಲೆ ಆನಿಯನ್ ನಿಂಬೆಹಣ್ಣು, ಗೋವಾ ಸ್ಪೆಷಲ್ ಪಾವ್. ಚಲೋ ಆಗಿದ್ರಿ. ಮಾಡ್ಕೊಂಡು ತಿಂದು ನೋಡೋ ಟೇಸ್ಟ್ ಹೆಂಗಾಗ್ತದೆ. ಗೋವನ್ ಸ್ಪೆಷಲ್ ಚಿಲ್ಲಿ ರಸ್ ಅಂತಂದು ನಾನು ಹಿಂದೆ ಬ್ಯಾಗ್ ಇಡ್ತೇನೆ. ಸಣ್ಣ ಸಣ್ಣ ಪೀಸ್ ತಿನ್ಸಲ್ಲ, ದೊಡ್ಡ ಪೀಸ್ ತಿನ್ನಿಸ್ತಾನ. ದೊಡ್ಡ ಪೀಸ್ ತಿನ್ನಿಸ್ತಾನ. ಚಲೋ ಆಗೈತಿ. ಅದೇನೋ ದೊಡ್ಡ ಮಕ್ಳಿಗೆ ಮುದ್ದು ಜಾಸ್ತಿ ಏನು ತಿನ್ನಲ್ಲ ಅಂತಾರಲ್ಲ, ಹಂಗೆ ನನ್ನ ಮಗ ಏನು ತಿನ್ನಲ್ಲ. ನನ್ನ ಮಗಳು ಎಲ್ಲ ತಿಂತಾಳ ಅಲ್ಲ ಬಂಗಾರಿ. ಮುದ್ದೆ ಟೇಸ್ಟ್ ಮಾಡತ್ತಾರ, ಫಸ್ಟ್ ಟೈಮ್ ಮಾಡಿದ್ದು. ಮುದ್ದೆ ಜೊತೆಗೆ ಚಿಲ್ಲಿನ ಟೇಸ್ಟ್ ಮಾಡಿದೆ. ಇದೇ ಥರ ಟೇಸ್ಟ್ ಮಾಡಿ ತಿಂದು ನೋಡಿ. ಚಲೋ ಆಗೈತಿ. ಮುದ್ದೆ ಹೆಂಗಾಗೈತಿ? ಸೂಪರ್ ಐತಿ, ಚಲೋ ಆಗೈತಿ. ಫಸ್ಟ್ ಟೈಮ್ ಮುದ್ದೆ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬರುತ್ತೋ ಇಲ್ಲ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದಿಲ್ಲ, ಕರೆಕ್ಟ್. ನಾವು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಗೋವಾ ಸ್ಪೆಷಲ್ ಚಿಕನ್ ಸಾರು ಮಾಡಿದ್ವಿ. ಚಿಕನ್ ಶಕೋತಿ ಅಂತಾರೆ ಗೋವಾದಲ್ಲಿ ಸ್ಪೆಷಲ್ ಆಗಿ. ಅದನ್ನ ಮಾಡಿದ್ವಿ. ಚಿಕನ್ ಸುಕ್ಕ ಅಂತಾರೆ ಅದಕ್ಕೆ ಡ್ರೈ ಆಗಿ. ಚೆನ್ನಾಗಿ ಮುದ್ದೆ ಕೂಟ ತಿಂದರೆ ಚೆನ್ನಾಗಿ ಹತ್ತೈತಿ. ನೀವು ಟ್ರೈ ಮಾಡ್ಕೊಂಡು ನೋಡ್ರಿ. ನಾವು ಮುದ್ದೆ ಫಸ್ಟ್ ಟೈಮ್ ಮಾಡಿದ್ವಿ, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.